ಶ್ರೀದೇವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹಾಗೂ ಸಂಶೋಧನಾ ಆಸ್ಪತ್ರೆ ತುಮಕೂರು ಇವರ ವತಿಯಿಂದ ಮತ್ತು ಪಾವಗಡ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾದಂತಹ ಚೇತನ್ ಬಾಬು ಅವರ ನೇತೃತ್ವದಲ್ಲಿ ಈ ದಿನ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಈ ಆರೋಗ್ಯ ಶಿಬಿರದ ಉದ್ದೇಶ ಏನು, ಈ ಆರೋಗ್ಯ ಶಿಬಿರಕ್ಕೆ ಎಷ್ಟು ಜನ ಭಾಗಿಯಾಗಿದ್ದರು, ಯಾವ ರೀತಿ ತಪಾಸಣೆಯನ್ನು ಮಾಡಿದ್ದಾರೆ ಎನ್ನುವುದಂಥ ವಿಚಾರಗಳನ್ನು ಈಗ ಚೇತನ್ ಬಾಬು ಸರ್ ಅವರು ನಮ್ಮ ಜೊತೆ ಒಟ್ಟಿಗೆ ಇದ್ದಾರೆ. ಅವ್ರ ಬಳಿ ಕೇಳಿ ಇವತ್ತಿನ ಉದ್ದೇಶ ಏನು ಅಂತ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಏನು ಇವತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮಾಡಿದ್ದೀರಾ, ಅದರ ಉದ್ದೇಶ ಏನು ಸರ್? ಬ್ರದರ್, ನಾವು ಈ ಭಾಗದಲ್ಲಿ ಬಂದಾಗ ನಮ್ಮ ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕುಬೇರ್ ಮೂಲೆ ಬರುತ್ತೆ, ಯಾವುದು ನಮ್ಮ ಅರಸೀಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದಾಗ ಇಲ್ಲಿ ಸುಮಾರು ಜನ ಎಲ್ಲ ಸೀನಿಯರ್ ಸಿಟಿಸನ್ಸು ಆಗಲೇ ಮತ್ತು ನಮ್ಮ ಗರ್ಭಿಣಿ ಮಹಿಳೆಯರು ಸಂತೆಗೆ ಬಂದಾಗ ವಿಸಿಟ್ ಮಾಡಿದಾಗ ತಿಳಿಸ್ಕೊಟ್ರು ಅವರು ಆರೋಗ್ಯ ಸಮಸ್ಯೆ, ಈ ಥರ ಸಮಸ್ಯೆ ಇರೋದು, ಅದರಿಂದ ಹೆಲ್ತ್ ಕ್ಯಾಂಪ್ಸ್ ಅದು ಏನಾದರೂ ಮಾಡಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಹಾಯ ಮಾಡಿ ಅಂತ ಕೇಳಿದ್ರು. ಅದರಿಂದ ಇವತ್ತು ಮೊದಲನೇ ದಿನ ಟೋಟಲ್ ಓವರಾಲ್ ನಮ್ಮ 34 ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಮೊದಲನೇ ಗ್ರಾಮ ಪಂಚಾಯತಿ ಅರಸೀಕೆರೆ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಮೊದಲನೇ ದಿನ ನಮ್ಮ ತುಮಕೂರು ಭಾಗದ ಶ್ರೀದೇವಿ ಮೆಡಿಕಲ್ ಸಂಸ್ಥೆಯಿಂದ ಅವರು ನಮಗೆ ನೀಡಿರ್ತಕ್ಕಂಥದ್ದು. ಹಂಗಾಗಿ ಇವತ್ತಿಲ್ಲಿ ಮಾಡಿದ್ದೀವಿ ಬ್ರದರ್. ಏನು ಇವತ್ತಿನ ಶಿಬಿರದಲ್ಲಿ ಎಷ್ಟು ಜನ ಭಾಗಿಯಾಗಿದ್ರು ಸರ್? ಸುಮಾರು ಒಂದು 500-600 ಮಂದಿ ಸೀನಿಯರ್ ಸಿಟಿಸನ್ಸೇ ಇದ್ದರು. ಅದರಲ್ಲಿ ಮತ್ತೆ ಈ ಶಾಲೆ ವಿದ್ಯಾರ್ಥಿಗಳು ಸಹ ಬಂದಿದ್ದರು, ಒಂದು 500 ಮಂದಿ, ಸುಮಾರು 4-5 ಶಾಲೆಯಿಂದ, ಗೌರ್ಮೆಂಟ್ ಸರ್ಕಾರಿ ಶಾಲೆಯಿಂದ. ತುಂಬ ಸಂತೋಷ ಆಯಿತು. ಶಾಂತ ರೀತಿಯಲ್ಲಿ ಬಂದರು. ಮತ್ತು ಸೀನಿಯರ್ ಸಿಟಿಸನ್ಸ್ ಇಲ್ಲೆಲ್ಲ ಕೆಲವು ಸಂದರ್ಭದಲ್ಲಿ ನಾನು ಹೆಲ್ತ್ ಕ್ಯಾಂಪ್ಸ್ ಅಂದರೆ ಯುವಕರು ಜಾಸ್ತಿ ಹೆಚ್ಚಿನ ಮಟ್ಟದಲ್ಲಿ ಬರೋ ಅಂಥದ್ದು ನೋಡಿದ್ದೆ. ಆದರೆ ಇಲ್ಲಿ 60+ 75 ಇಯರ್ಸ್ ಇರ್ತಕ್ಕಂಥ ಸೀನಿಯರ್ ಸಿಟಿಸನ್ಸು ಹೆಚ್ಚಾಗಿ ಬಂದಿದ್ರು ಇವತ್ತು. ಹಂಗಾಗಿ ಆ ಕ್ಯಾಂಪಿಗೆ ಬಂದಿರತಕ್ಕಂಥ ಸೀನಿಯರ್ಸ್ಗೆ ನಮ್ಮ ಶ್ರೀದೇವಿ ಮೆಡಿಕಲ್ ಸಂಸ್ಥೆಯಿಂದ ಡಾಕ್ಟರ್ಸು ಸಹ ತಾಳ್ಮೆಯಿಂದ ಸಮಾಧಾನವಾಗಿ ಅವ್ರಿಗೂ ಸಹ ಅವ್ರ ಕೊರತೆಗಳೇನಿದೆ, ಹೆಲ್ತ್ ಇಶ್ಯೂಸ್ ಏನಿದೆ ಇದೆಲ್ಲ ನೋಡಿ ಪರಿಗಣನೆ ಮಾಡಿ ಅವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಇದೆ ಇವತ್ತು. ಏನು ಈ ದಿನ ಯಾವ್ಯಾವ ರೀತಿ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಸೂಚನೆ ಕೊಟ್ಟಿದ್ದೀರಾ, ಮತ್ತು ಇಲ್ಲಿ ಬಗೆಹರಿಸೋಕ್ಕಾಗದಿರೋಂಥ ಸಮಸ್ಯೆಗಳನ್ನ ನಾಳೆ ದಿವಸ ಏನಾದರೂ ಅವ್ರಿಗೆ ಹೆಚ್ಚಿನ ಮಟ್ಟದಲ್ಲಿ ಟ್ರೀಟ್ಮೆಂಟ್ ಕೊಡಿಸೋಂಥ ಕೆಲಸ ಮಾಡ್ತಿದ್ದೀರಾ? ಅದರ ಮೇಜರ್ ಆಗಿ ನೋಡಿ, ಯೂಶ್ವಲಿ ಹೆಲ್ತ್ ಕ್ಯಾಂಪ್ಸ್ ಅಂದರೆ ಹೆಲ್ತ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು BP ಇರ್ಬೋದು, ಶುಗರ್ ಇರ್ಬೋದು, ಮತ್ತು ಕಣ್ಣಿನ ಸಮಸ್ಯೆ ಇರ್ಬೋದು, ಮತ್ತು ಹಾರ್ಟಿನ ಸಮಸ್ಯೆ, ಇಲ್ಲಿ ECG ಸಹ ಮಾಡಿದ್ರು ಇವತ್ತಿಲ್ಲಿ. ಅದಾದ ನಂತರ ಸ್ಕಿನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಕಿನ್ ಸ್ಪೆಷಲಿಸ್ಟು ಬಂದಿದ್ದರು. ಹಾಗೆ ಮತ್ತು ಈ ನಮ್ಮ ಮೂಳೆಗಳ ಡಾಕ್ಟ್ರು ಸಹ ಬಂದಿದ್ದರು. ಸುಮಾರು ಒಂದು 20 ಟೆಸ್ಟ್ಗಳೆಲ್ಲ ಮಾಡಿದ್ರು ಇವತ್ತು, ಇನ್ನೂ ಹೆಚ್ಚಾಗಿ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಐ ಟೆಸ್ಟು ಕೆಲವ್ರಿಗೆ ಇಲ್ಲಿ ಆಗದಿರ ಇರ್ತಕ್ಕಂಥವ್ರಿಗೆ ನಾಳೆ ಬಸ್ಸಿನ ವ್ಯವಸ್ಥೆನ ಮಾಡಿದ್ದೀವಿ. ದಯವಿಟ್ಟು ಸೀನಿಯರ್ ಸಿಟಿಸನ್ಸ್ ಯಾರಿದ್ದಾರೋ ಅವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ. ನಾವೇ ಕರ್ಕೊಂಡೋಗಿ ತುಮಕೂರು ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಏನೇ ಫೆಸಿಲಿಟೀಸ್ ಇದ್ರೂ ನಾವು ಅಲ್ಲೆಲ್ಲ ತೋರಿಸಿ ಮಾಡಿಸಿ ಮತ್ತೆ ಕರ್ಕೊಂಬಂದು ಇಲ್ಲೇ ಬಿಡ್ತೀವಿ ಅಂತ ಹೇಳಿ ಕಳಿಸಿದ್ದೀವಿ. ಕೆಲವ್ರಿಗೆ ಬರಬೇಕಂತಲೂ ಹೇಳಿದ್ದೀವಿ. ಅವರ ಕಾಂಟ್ಯಾಕ್ಟ್ ನಂಬರ್ಸು ತೊಗೊಂಡಿದ್ದೀವಿ. ನಾಳೆ ಎಷ್ಟೊತ್ತಿಗೆ ಏನು ಎತ್ತಂತಲೂ ಡೀಟೇಲ್ ತೊಗೊಂಡಿದ್ದೀವಿ, ಕೊಟ್ಟಿದ್ದೀವಿ ನಂಬರು. ಬರ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಬಗೆಹರಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಮತ್ತೆ ಈ ರೀತಿ ಶಿಬಿರಗಳು ತಾಲೂಕಿನಲ್ಲಿ ಮತ್ತೆ ಹೆಚ್ಚಿನ ಮಟ್ಟದಲ್ಲಿ ಏನಾದರೂ ಮಾಡೋದಂಥ ಪ್ರಯತ್ನ ಆಗ್ತಿದೆಯಾ ಸರ್? ಹೆಚ್ಚಿನ ಮಟ್ಟದಲ್ಲಿ ಮಾಡಲೇಬೇಕು ಬ್ರದರ್. ಯಾಕಂದರೆ ಆರೋಗ್ಯ ಸಮಸ್ಯೆ ಅನ್ನೋದು ಹೆಚ್ಚಾಗಿದೆ ನಮ್ಮ ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ. ಹಂಗಾಗಿ ಪ್ರತಿ 34 ಪಂಚಾಯಿತಿಯಲ್ಲಿ ಈಗ ಒಂದು ಪಂಚಾಯಿತಿ ಆಗಿದೆ. ಇನ್ನು 33 ಪಂಚಾಯಿತಿಯಲ್ಲಿ ಮಾಡಬೇಕು. ಪ್ರತಿ ಪಂಚಾಯಿತಿನೂ ಮಾಡ್ತೀವಿ. ತಿಂಗಳಲ್ಲಿ ಒಂದು 2-3 ಪಂಚಾಯಿತಿ ಮಾಡಬೇಕಂತ ನಾವು ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ ನಮ್ಮ ಯುವಕರ ಜೊತೆ. ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಬಗೆಹರಿಸೋ ಅಂಥ ಕೆಲಸಗಳು ಸಣ್ಣ ಪುಟ್ಟ ಹಳ್ಳಿ ಸೇವೆ ರೀತಿಯಲ್ಲಿ ನಾವು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀವಿ.